ಸಮಂತಾ ಅವರೇ, ಯು ಬ್ಯೂಟಿ ಅಷ್ಟೇ. ಮಾ ಇಂಟಿ ಬಂಗಾರಂ ಈ ಸಿನಿಮಾನ ನಾನು ಈಗ ತಾನೇ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ನೋಡಿ ಮುಗಿಸ್ದೆ. ಇನ್ನು ಸಿನಿಮಾ ಹೇಗಿದೆ ಅಂತ ಹೇಳೋದಾದರೆ ಓಕೆ, ಪರವಾಗಿಲ್ಲ, ಸಿನಿಮಾನ ಒನ್ ಟೈಮ್ ನೋಡ್ಬೋದು ಅಂತೀನಿ. ಅದರಲ್ಲೂ ಮೇಯ್ನಾಗಿ ನೀವೇನಾದರೂ ಸಮಂತಾ ಅವರನ್ನು ಇಷ್ಟಪಡೋರಾಗಿದ್ದರೆ ಡೆಫಿನೆಟ್ಲಿ ಈ ಸಿನಿಮಾನ ನೋಡಲೇಬೇಕಂತೀನಿ. ಇನ್ನು ಇದರ ಕತೆ ಏನು ಅಂದರೆ, ಇಲ್ಲಿನ ಕಥಾನಾಯಕಿ ಹೆಸರು ಸ್ವರ್ಣ. ಇವಳು ಒಂದು ಸಂಪ್ರದಾಯವನ್ನು ಫಾಲೋ ಮಾಡೋ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾಳೆ. ಸ್ವರ್ಣ ನೋಡೋಕೆ ತುಂಬ ಡೀಸೆಂಟಾಗಿ ಇನ್ನೋಸೆಂಟ್ ಥರ ಕಾಣ್ತಾಳೆ. ಆದರೆ ಅವಳ ಹಿಂದೆ ಒಂದು ಭಯಂಕರವಾದಂಥ ಪಾಸ್ಟ್ ಸ್ಟೋರಿ ಇರುತ್ತೆ. ಸೊ ಇವಾಗ ಅವಳು ಆ ಫ್ಯಾಮಿಲಿಯ ಜೊತೆ ಹೊಂದ್ಕೊಂಡು ಅವರ ಪ್ರೀತಿಯನ್ನು ಪಡ್ಕೊಂಡು ಅವರಲ್ಲಿ ಒಬ್ಬಳಾಗಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಅವಳು ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾಳೆ. ಸೊ ಈ ಪ್ರೋಸೆಸ್ನಲ್ಲಿ ಅವಳಿಗೆ ಅವಳ ಜೀವನದಲ್ಲಿ ನಡೆದಂಥ ಪಾಸ್ಟ್ ಸ್ಟೋರಿಯಿಂದ ತುಂಬಾ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಅಷ್ಟಕ್ಕೂ ಅವಳ ಪಾಸ್ಟಲ್ಲಿ ನಡೆದಿದ್ದಾದ್ರೂ ಏನು, ಸೊ ಅದರಿಂದ ಇವಾಗ ಅವಳಿಗೆ ಏನೆಲ್ಲ ಪ್ರಾಬ್ಲಮ್ ಬರ್ತಿದೆ, ಕೊನೆಗೆ ಆ ಪ್ರಾಬ್ಲಮ್ಗಳನ್ನು ಅವಳು ಹೇಗೆಲ್ಲ ಅವುಗಳನ್ನು ಎದುರಿಸಿ ಕೊನೆಗೆ ಆ ಫ್ಯಾಮಿಲಿಯಲ್ಲಿ ಇವಳು ಒಬ್ಬಳ ಆಗ್ತಾಳೋ ಇಲ್ವೋ ಅನ್ನೋದೇ ಈ ಸಿನಿಮಾದ ಮೇನ್ ಸ್ಟೋರಿ. ಪಾಸಿಟಿವ್ಸ್ ಮತ್ತೇನಿಲ್ಲ ಕಣ್ರಿ, ಒನ್ ಆ್ಯಂಡ್ ಓನ್ಲಿ ಸಮಂತಾ ಅವರು. ಅವರ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ಅವರ ಲುಕ್ ವೈಸ್ ಆಗಿರ್ಬೋದು, ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ತುಂಬ ಕ್ಯೂಟ್ ಆಗಿ ಕಾಣಿಸ್ಕೊತಾರೆ. ಅದರಲ್ಲೂ ಈ ಸಾರಿ ಮಾತ್ರ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಮಾಸಿವ್ ಆಗಿರುತ್ತೆ. ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಅವರ ಎನರ್ಜಿ ಲೆವೆಲ್ ಅನ್ನೋದು ಪೀಕ್ ಲೆವೆಲಲ್ಲಿರುತ್ತೆ. ಅವರು ಆ್ಯಕ್ಷನ್ ಸೀನ್ಸ್ಗಳಿಗೋಸ್ಕರ ಅವರು ಯಾವ ಲೆವೆಲ್ಗೆ ಎಫರ್ಟ್ ಹಾಕಿದ್ದಾರೆ ಅಂತ ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬಾ ಎಫರ್ಟ್ನ ಹಾಕಿದ್ದಾರೆ ಈ ಸಿನಿಮಾಗೋಸ್ಕರ. ಇನ್ನು ಸಿನಿಮಾದಲ್ಲಿರುವಂಥ ಎಮೋಷನ್ ಅನ್ನೋದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದೇನು ಅಂದರೆ, ಸಿನಿಮಾದಲ್ಲಿ ಅವರು ಬರ್ಕೊಂಡಿರುವಂಥ ಕಾಮಿಡಿ ಸೀನ್ಸ್ಗಳು ಸಿನಿಮಾ ನೋಡುವಾಗ ತುಂಬಾ ನಗು ತರಿಸ್ತವೆ. ಯಾವುದೇ ಕಾಮಿಡಿ ಸೀನ್ಸ್ಗಳು ಇರಿಟೇಟ್ ಅನ್ಸೋದಿಲ್ಲ. ಅಂದರೆ ಕಾಮಿಡಿ ಸೀನ್ಸ್ಗಳು ಸಿಚುವೇಶನ್ ತಕ್ಕ ಹಾಗೆ ಇರೋದ್ರಿಂದ ಯಾವುದು ಕೂಡ ಅಷ್ಟು ಇರಿಟೇಟ್ ಅನಿಸ್ಲಿಲ್ಲ. ಸೊ ಸಿನಿಮಾದಲ್ಲಿ ಕಾಮಿಡಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳು ಹಾಗೆ BGMsಗಳು ಅಂತ ಹೇಳಿಕೊಳ್ಳುವ ರೇಂಜ್ಗೆ ಇಲ್ಲ ಅಂದರೂ ಓಕೆ, ಸಿನಿಮಾಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತು ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿನ ಸೆಕೆಂಡ್ ಹಾಫ್ ಇನ್ನೂ ಬೆಟರ್ ಆಗಬೇಕಿತ್ತು. ಹಾಗೆ ಸಿನಿಮಾದಲ್ಲಿ ಸ್ಟೋರಿ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ದಾರಿ ತಪ್ಪಿತು ಅಂತ ನನಗೆ ಪರ್ಸ್ನಲ್ ಆಗಿ ಅನಿಸ್ತು. ಸೊ ಇನ್ನು ಓವರಲ್ ಆಗಿ ಸಿನಿಮಾ ಹೇಗಂಟು ಅಂತ ಹೇಳೋದಾದರೆ, ಇದೊಂದು ಕಂಪ್ಲೀಟ್ ಆದಂಥ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತೀನಿ. ಆರಾಮ್ಸೆ ಈ ಸಿನಿಮಾನ ಫ್ಯಾಮಿಲಿ ಜೊತೆ ಒನ್ ಟೈಮ್ ನೋಡ್ಬೋದು ಅಂತೀನಿ. ಅದರಲ್ಲೂ ನೀವೇನಾದರೂ ಸಮಂತಾ ಅವರ ಫ್ಯಾನ್ ಆಗಿದ್ರೆ ಈ ಸಿನಿಮಾನ ಡೆಫಿನೆಟ್ಲಿ ನೋಡಿ, ಸಿನಿಮಾ ಅಂತೂ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದಂಥ ಒಪಿನಿಯನ್. ಸೊ ಮತ್ತೆ ಸಿಗುವ. ಬಾಯ್ ಫ್ರೆಂಡ್ಸ್.